ಇವತ್ತು ನಾನು ಇಡ್ಲಿ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಎಲ್ಲರೂ ಇಡ್ಲಿ ಮಾಡ್ತಾರೆ, ಆದ್ರೆ ಇವತ್ತೇನ್ ಸ್ಪೆಷಲ್ ಅಂದ್ರೆ ಟ್ರೆಡಿಷನಲ್ ವೇ ನಲ್ಲಿ ಮಾಡ್ತಾ ಇದ್ದೀನಿ. ಅದೇ ಸ್ಮಾಲ್ ಬ್ಯಾಂಬೂ ಬಾಸ್ಕೆಟ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಇದನ್ನ ಕನ್ನಡದಲ್ಲಿ ಚಿಬ್ಲು ಅಂತ ಕರೀತಾರೆ. ಇಡ್ಲಿ ಮಾಡೋಕ್ಕಿಂತ ಮುಂಚೆ ಈ ಚಿಬ್ಲನ್ನ 5 ನಿಮಿಷ ನೀರಲ್ಲಿ ನೆನೆಸಬೇಕು. ಇದು ಇಡ್ಲಿ ಬಟ್ಟೆ, ಇದನ್ನ ಒದ್ದೆ ಮಾಡ್ಬಿಟ್ಟು ಚಿಬ್ಲಿಗೆ ಹಾಕ್ಬೇಕು. ಹಳೆ ಮೆಥಡ್ ಎಲ್ಲ ನಾನು ಅಡಿಗೆ ಮಾಡಕ್ಕೆ ನಂಗೆ ತುಂಬಾ ಎಕ್ಸೈಟ್ ಆಗುತ್ತೆ ಮತ್ತೆ ಖುಷಿನೂ ಆಗ್ತದೆ. ಅವರು ಅವಾಗ ಹೆಂಗ್ ಮಾಡೋದು ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ ಈ ನಾರ್ಮಲ್ ಕುಕಿಂಗ್ ಗಿಂತ. ಈಗ ಇದಕ್ಕೆ ಇಡ್ಲಿ ಹಿಟ್ಟನ್ನ ಹಾಕೊಳ್ಳೋಣ. ನಾನು ಆಗ್ಲೇ ರೆಡಿ ಮಾಡಿ ಇಟ್ಟಿದ್ದೆ ಹಿಟ್ಟನ್ನ. ಈ ಹಿಟ್ಟಿಗೆ ನಾನು 1 ಕಪ್ ಉದ್ದಿನ ಬೇಳೆ, ಅದಕ್ಕೆ 4 ಕಪ್ ಅಕ್ಕಿ, ಮತ್ತೆ 2 ಸ್ಪೂನ್ ಮೆಂತ್ಯ, ಮತ್ತೆ 1 ಕಪ್ ಅವಲಕ್ಕಿ. ನಾವು ಯಾವ ಗ್ಲಾಸ್ ತಗೊಂತೀವೋ ಅದ್ರ ಮೇಲೆ ಮೆಜರ್ಮೆಂಟ್ಸ್ ಹೋಗ್ತದೆ. ನಮ್ಮ ಇಡ್ಲಿ ಹಿಟ್ಟು ಎಂತ ಕಪ್ಪಗಿದೆ ಅಂದ್ರೆ ನಾನು ಉದ್ದಿನ ಬೇಳೆನ ಸಿಪ್ಪೆ ಸಮೇತನೇ ಯೂಸ್ ಮಾಡ್ತೀವಿ, ಅವಾಗ ನ್ಯೂಟ್ರಿಯೆಂಟ್ಸ್ ಇನ್ನೂ ಸಿಗುತ್ತೆ ಅಂತ. ನೀರು ಅವಲೇ ಕುದಿಯಕ್ಕೆ ಇಟ್ಟಿದ್ದೆ. ಇದರೊಳಗಡೆ ಸ್ಟ್ಯಾಂಡ್ ಇಟ್ಟಿದ್ದೀನಿ, ಚಿಬ್ಲಿ ಇಡೋಕ್ಕೆ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಈಗ ಒಂದೊಂದಾಗಿ ಇಡೋಣ. ಸ್ಟ್ಯಾಂಡ್ ಮೇಲೆ ಹಂಗೆ ಇಟ್ಟರೆ ಈಸಿ ಆಗಲ್ಲ, ಇದ್ರ ಮೇಲೆ ಒಂದು ತಟ್ಟೆ ಇಟ್ಟರೆ ಈಸಿಯಾಗಿ ಇಟ್ಬೋದು. ಈಗ ಇದ್ರ ಮೇಲೆ ಇನ್ನೂ 2 ಇಡಬೇಕಲ್ಲ, ಇದಕ್ಕೆ ಕಡ್ಡಿನಲ್ಲಿ ಯೂಸ್ ಮಾಡೋಣ. ಕಡ್ಡಿಗಳಿಲ್ಲ, ಅದಕ್ಕೆ ನೀವು ಕಬಾಬ್ ಮಾಡ್ತೀವಲ್ಲ ಆ ಕಡ್ಡಿನ ಯೂಸ್ ಮಾಡ್ತಾ ಇದ್ದೀನಿ. ಚಿಬ್ಲು ಇಡ್ಲಿನ ಪಾತ್ರೆ ಒಳಗೆ ಹಾಕಾಯ್ತು. ಈಗ ಇದು ರೆಡಿ ಆಗೋ ತನಕ ಕಾಯೋಣ. ಈಗ ಚಿಬ್ಲು ಇಡ್ಲಿ ರೆಡಿ ಆಗಿದೆಯಲ್ವಾ ಅಂತ ನೋಡೋಣ. ಕಡ್ಡಿ ಮೆತ್ಕೊಂಡಿದ್ಯಾ, ಮೆತ್ಕೊಂಡ್ರೆ ಆಗಿಲ್ಲ ಅಂತ, ಮೆತ್ಕೊಂಡಿಲ್ಲ ಅಂದ್ರೆ ಆಗಿದೆ ಅಂತ. ಮೆತ್ಕೊಂಡಿಲ್ಲ, ಆಗಿದೆ. ಈಗ ಇದನ್ನ ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಈಗ ಇಡ್ಲಿನ ತಟ್ಟೆಗೆ ಹಾಕೋತಾ ಇದೀನಿ. ಸಾಫ್ಟ್ ಆಗಿ ಬಂದಿದೆ.
ನೆಂಚ್ಕೊಳ್ಳೋಕ್ಕೆ ಟೊಮೆಟೊ ಚಟ್ನಿನ ಮಾಡಿದ್ದೀನಿ. ಬಿಸಿ ಬಿಸಿಯಾಗಿರೋ ಚಿಬ್ಲಿಡ್ಲಿ ರೆಡಿ ಆಗಿದೆ. ನೋಡ್ತಾ ಹಂಗೆ ತಿನ್ನೋಣ ಅನಿಸ್ತಿದೆ. ತುಂಬಾ ಸಾಫ್ಟ್ ಆಗಿ ಬಂದಿದೆ. ನಾನು ಅಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಸಾಫ್ಟ್ ಆಗಿ ಬರುತ್ತೆ ಅಂತ, ನಾರ್ಮಲ್ ಇಡ್ಲಿಕ್ಕಿಂತ. Thanks for watching. See you in my next video. Until then, bye bye.